ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ 18,000 ಮತಗಳ ಮುನ್ನಡೆ. ಆನಂದಸ್ವಾಮಿ ಗಡ್ದೇವ್ರ ಮಠ್. ಹಾವೇರಿಯಲ್ಲಿ ಬೊಮ್ಮಾಯಿ ವಿರುದ್ಧ ಒಂದು ಫ್ರೆಶ್ ಹೊಸ ಕ್ಯಾಂಡಿಡೇಟ್ ಅನ್ನ ಕಾಂಗ್ರೆಸ್ ಕೊಟ್ಟಿತ್ತು. ಮತ ಎಣಿಕೆ ಶುರುವಾಗಿ 55 ನಿಮಿಷಗಳ ನಂತರ ಬೊಮ್ಮಾಯಿ ಹಿನ್ನಡೆಯಲ್ಲಿದ್ದಾರೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬು 12,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯಲ್ಲಿದ್ದರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ 18,000 ಮತಗಳ ಮುನ್ನಡೆಯಲ್ಲಿದ್ದಾರೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಮುನ್ನಡೆಯಲ್ಲಿದ್ದಾರೆ. ಆದರೆ ಇನ್ನೊಬ್ಬ ಸಚಿವ ಭಗವಂತ್ ಖೂಬಾ ಬೀದರ್ನಲ್ಲಿ ಹಿನ್ನಡೆಯಲ್ಲಿದ್ದಾರೆ ಸಾಗರ್ ಖಂಡ್ರೆ ವಿರುದ್ಧ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ 552 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ವಿನೋದ ಸುಟ್ಟಿ ವಿರುದ್ಧ. ತುಮಕೂರಿನಲ್ಲಿ ಸೋಮಣ್ಣ ಬಹಳ ಆರಂಭಿಕ ಲೀಡ್. ಬೆಂಗಳೂರು ಸೆಂಟ್ರಲ್ ಪಿಸಿ ಮೋಹನ್ ಮುನ್ನಡೆ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಮುನ್ನಡೆ. ತಮಿಳುನಾಡಿನ 35 ಕ್ಷೇತ್ರಗಳಲ್ಲಿ INDIA ಒಕ್ಕೂಟಕ್ಕೆ, 2 ಕ್ಷೇತ್ರಗಳಲ್ಲಿ ಮಾತ್ರ NDA ಮುನ್ನಡೆಯಲ್ಲಿದೆ. ಅಣ್ಣಾಮಲೈ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ತಮಿಳುನಾಡು. ಅಣ್ಣಾಮಲೈ ಹಿನ್ನಡೆ. ಧಾರವಾಡದಿಂದ ಸುದ್ದಿ ಬರ್ತಾ ಇದೆ. ಬಿಜೆಪಿ ಪ್ರಹ್ಲಾದ್ ಜೋಶಿ 557 ಮತಗಳ ಮುನ್ನಡೆ. $5,236 ಮತಗಳ ಪ್ರಹ್ಲಾದ್ ಜೋಶಿ ಅವರಿಗಾದರೆ ವಿನೋದ ಸೂಟಿಗೆ 4,679 ಮತಗಳು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ 18,000 ಮತಗಳ ಮುನ್ನಡೆ. ಈ ಲೀಡ್ಗಳು ಟ್ರೇಲ್ಗಳು ಯಾವಾಗ ಬೇಕಾದರೂ ಅದಲು ಬದಲಾಗಬಹುದು. ಯಾವ ಭಾಗದ ಮತ ಎಣಿಕೆ ಮೊದಲು ನಡೀತಾ ಇದೆ ಅನ್ನೋದರ ಮೇಲೆ ಲೀಡ್ಗಳು ಟ್ರೇಲ್ಗಳು ಅದಲು ಬದಲಾಗ್ತವೆ. ಕುಮಾರಸ್ವಾಮಿ ಅವರಿಗೆ 22,000 ಮತಗಳ ಮುನ್ನಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.